ನಮ್ಮ ಕರ್ನಾಟಕ ಅಲ್ಲಿ ಓದ್ಬಿಟ್ಟು ಸುಮಾರು ವರ್ಷ ಆದಮೇಲೆ ಅಲ್ಲಿಂದ ನಾನು ಬಂದಿದ್ದೀನಿ ಲೇ ಸೈಟ್. ಏನು ಗೊತ್ತಾ, ಎಲ್ಲ ನಮ್ಮ ಕರ್ನಾಟಕ ಜನಗಳು ಗಾಡಿ ನೋಡ್ಬಿಟ್ರೆ ಮತ್ತೆ ನಾನು ಇದು ಹಾಕ್ಬಿಟ್ಟು ಧ್ವಜ ಗೀಜ ನೋಡ್ಬಿಟ್ರೆ ಸರ್ ತುಂಬ ಖುಷಿ ಆಯಿತು. ಇವರು 4 ಜನ 4 ಬೈಕ್ ಸರ್. ಸೂಪರ್ ಸರ್, ಆಲ್ ದಿ ಬೆಸ್ಟ್ ಸರ್. ಬಾಯ್. ಯಾಕಂದರೆ ಇಲ್ಲಿಂದ ಪ್ಯಾಂಗೋಂಗ್ ಮಧ್ಯ ಪೆಟ್ರೋಲ್ ಪಂಪ್ ಸಿಗೋದೇ ಇಲ್ಲ, ಅದಕ್ಕೆ ಬ್ಯಾಕ್ ಗ್ರೌಂಡ್ ವ್ಯೂ ನೋಡಿ. ಸೊ ಅದಕ್ಕೆ ನಾವು ಹೇಳ್ತಾ ಇದ್ದೀನಿ ಲದ್ದಾಖ್ ನೀವು ಯಾಕೆ ಬರಬೇಕು ಅಂತ ನೋಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನಿದ್ದೀನಿ ಲದ್ದಾಖಲ್ಲಿ ಖರ್ದುಂಗ್ಲಾ ಟಾಪ್. ನೂಬ್ರಾ ಹೋಗುವಾಗ ಇದೇ ಬರುತ್ತೆ ಆನ್ ದ ವೇ. ನೀವೆಲ್ಲ ಮೊದಲೆಯಿಂದ ನಮಗೆ ತುಂಬ ಸಪೋರ್ಟ್ ಕೊಡ್ತಾ ಇದೆಯಾ, ಸ್ಪೆಷಲಿ ನಮ್ಮ ಕರ್ನಾಟಕ ಜನಗಳು. ಸೊ ನೀವೆಲ್ಲರಿಗೆ ಖರ್ದುಂಗ್ಲಾ ಟಾಪಿಂದ ತುಂಬ ಧನ್ಯವಾದಗಳು. ಯಾಕೆಂದರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜಾಸ್ತಿ ಫಾಲೋವರ್ಸ್ ಈಗ ನನಗೆ ಡೈಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಫಾಲೋವರ್ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ, ಅದಕ್ಕೆ ತುಂಬ ಖುಷಿ. ಮತ್ತು ಈಗ ಯೂಟ್ಯೂಬಲ್ಲಿ ಕೂಡ ನಿಧಾನಕ್ಕೆ ಬರ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ನಮ್ಮ ಕರ್ನಾಟಕ ಅಲ್ಲಿ ಓದ್ಬಿಟ್ಟು ಸುಮಾರು ವರ್ಷ ಆದಮೇಲೆ ನನಗೆ ನನ್ನ ಫ್ರೆಂಡ್ ಹೇಳಿದ್ರು, ನಾನು ನಾರ್ಮಲಿ ಲದ್ದಾಖ್ ಭಾಷೆಯಲ್ಲಿ ವ್ಲಾಗ್ ಮಾಡೋದು. ಆದರೆ ನಮ್ಮ ಒಂದು ಫ್ರೆಂಡ್ ಐಡಿಯಾ ಕೊಟ್ಟರು, ನಿನಗೆ ಕನ್ನಡ ಮಾತು ಗೊತ್ತು ಮತ್ತು ಕನ್ನಡ ಜನಗಳು ಯಾವಾಗಲೂ ಅವ್ರ ಕನ್ನಡ ಭಾಷೆ ಇರಲಿ, ಅವ್ರದ್ದು ಧ್ವಜ ಇರಲಿ, ಎಲ್ಲರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಅದಕ್ಕೆ ನೀವು ಕನ್ನಡದಲ್ಲಿ ಕೂಡ ವ್ಲಾಗ್ ಮಾಡಿ ಅಂತ. ಇಲ್ಲಿ ಜನಗಳು ಎಲ್ಲ ನನ್ನ ವೀಡಿಯೋಸ್ ನೋಡ್ತಾರೆ, ಲದ್ದಾಖ್ ಲ್ಯಾಂಗ್ವೇಜಲ್ಲಿ ಕೂಡ ನಾನು ಮಾಡ್ತೀನಿ ಮತ್ತು ತುಂಬ ಸಪೋರ್ಟ್ ಕೊಡ್ತಾರೆ. ಸೊ ನನ್ನ ಫ್ರೆಂಡ್ ಐಡಿಯಾ ಕೊಟ್ಟಾದಮೇಲೆ ನಮ್ಮ ಕರ್ನಾಟಕ ಲ್ಯಾಂಗ್ವೇಜಲ್ಲಿ ನಾನು ಶುರು ಮಾಡಿದ್ದೀನಿ ನೋಡಿ. ಸೊ ಅದು ಅಲ್ಲಿಂದ ನಾನು ಬಂದಿದ್ದೀನಿ ಲೇ ಸೈಟ್. ಮತ್ತು ಅಲ್ಲಿಂದ ಬರ್ಬಿಟ್ಟು ಇದು ಟಾಪ್. ಅಲ್ಲಿ ಜನಗಳು ಬ್ರೇಕ್ ಮಾಡಿಬಿಟ್ಟು ಎಲ್ಲ ಇನ್ನು ಇವರು ಕೂಡ ಬಂದಿದ್ದಾರೆ ನೋಡಿ. ಮತ್ತು ಈ ಕಡೆ ಎಲ್ಲ ನೂಬ್ರಾ ಅಲ್ಲಿ ನೀವು ನೋಡ್ಬೋದು. ಸೊ ಓಕೆ ಸರ್, ಬಾಯ್. ಏನು ಗೊತ್ತಾ, ನಾನು ಯಾವಾಗಲೂ ಟ್ರಾವೆಲ್ ಮಾಡೋವಾಗ ಲದ್ದಾಖಲ್ಲಿ ಸ್ಪೆಷಲಿ ಟೂರಿಸ್ಟ್ ಸ್ಪಾಟ್ ಎಲ್ಲಿ ಇದ್ದರೆ ಅಲ್ಲಿ ಸ್ವಲ್ಪ ಒಂದು ಅರ್ಧ ಗಂಟೆ ನಿಲ್ಲಿಸ್ಬಿಟ್ಟು ವೀಡಿಯೋ ಮಾಡಿಬಿಟ್ಟು ರೇಸ್ ಮಾಡ್ತೀನಿ. ಯಾಕೆಂದರೆ ಏನು ಗೊತ್ತಾ, ಒಂದು ರೀಲ್ಸ್ ವಿಡಿಯೋ ಕೂಡ ಮಾಡಬೇಕು. ಎರಡನೇ ರೀಸನ್ ಏನು ಗೊತ್ತಾ, ಎಲ್ಲ ನಮ್ಮ ಕರ್ನಾಟಕ ಜನಗಳು ಗಾಡಿ ನೋಡಿಬಿಟ್ರೆ ಮತ್ತು ನಾನು ಇದು ಹಾಕ್ಬಿಟ್ಟು ಧ್ವಜ ಗೀಜ ನೋಡಿಬಿಟ್ರೆ ತುಂಬ ಖುಷಿಯಾಗುತ್ತೆ. ಮತ್ತು ಸುಮಾರು ಸಬ್ಸ್ಕ್ರೈಬರ್ ಫಾಲೋವರ್ ಅಲ್ಲೇ ಸಿಕ್ಬಿಡುತ್ತೆ. ಸೊ ಅದಕ್ಕೆ ಯಾವಾಗಲೂ ನಾನು ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು ಟೀ ಗೀರ್ ಕುಡ್ಕೊಂಡು, ಇವತ್ತು ಕೂಡ ಇವರೆಲ್ಲ UP ಬೇರೆ ಸ್ಟೇಟಿಂದ, ಕನ್ನಡ ಇವ್ರಿಗೆ ಗೊತ್ತಿಲ್ಲ, ಆದರೆ ಇವ್ರು ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸೊ ಬೇರೆ ಸ್ಟೇಟ್ ಅವರು ಏನು ಅರ್ಥ ಆಗಿಲ್ಲ ಆದರೂ ಕೂಡ ಮಾಡ್ತಾರೆ. ಅಂದರೆ ನಮ್ಮ ಕರ್ನಾಟಕ ಜನಗಳು ಮಾಡಲಿಲ್ಲ ಅಂದರೆ ಏನಪ್ಪ ಅಂತ. ಸೊ ನೀವೆಲ್ಲ ಮಾಡಲೇಬೇಕು. ಈಗ ಸ್ವಲ್ಪ ಎಲ್ಲಿ ಬೇರೆ ಜಾಗ ಅಲ್ಲಿ ಹೋದರೆ ಸ್ವಲ್ಪ ಬೆಲೆ ಕೊಡ್ತಾರೆ. ಇಲ್ಲಾಂದರೆ ಮೊದಲೇ ಏನು ಗೊತ್ತಾ, ನಮ್ಮ ಲದ್ದಾಖ್ದು ಚಾನಲ್ ಯಾರು ನೋಡಿದ್ರೆ ಬೆಲೆ ಕೊಡ್ತಾರೆ. ಒಂದು ಸೈಟಲ್ಲಿ ಲದ್ದಾಖ್ ಚಾನಲ್ ಹೆಸರು ಇದೆ, ಒಂದು ಸೈಟಲ್ಲಿ ನಮ್ಮ ಕರ್ನಾಟಕ. ಶುರು ಮಾಡುವಾಗ ನಮ್ಮ ಕರ್ನಾಟಕ ಅಷ್ಟು ಸಬ್ಸ್ಕ್ರೈಬರ್ ಫಾಲೋವರ್ ಇರಲಿಲ್ಲ. ಸೊ ಆವಾಗ ಯಾರು ಅದು ನೋಡಿಬಿಟ್ರೆ ಏನು ಬೆಲೆ ಕೊಡ್ತಾನೆ ಇರಲಿಲ್ಲ. ಸೊ ಈಗ ಕನ್ನಡ ಫಾಲೋವರ್ ಜಾಸ್ತಿ ಆಯಿತು, ತುಂಬ ಒಳ್ಳೆ ಬೆಲೆ ಕೊಡ್ತಾರೆ. ಸೊ ಅದ್ರ ಜೊತೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ನಮ್ಮ ರಿಕ್ವೆಸ್ಟು. ಈಗ ನಾನಿದ್ದೀನಿ ಟೀ ಮೋಡ್ ಅಂತ ನೂಬ್ರಾ ಅಲ್ಲಿ. ಇಲ್ಲಿ ಎಲ್ಲರಿಗೆ ಗೊತ್ತು, ಯಾಕೆಂದರೆ ಇಲ್ಲಿ ನನ್ನ ಫ್ರೆಂಡ್ದು ಡಾಬಾ ಇದೆ.
101 ಡಬ್ಬ ಅಂತ. ಯಾರು ಕನ್ನಡ ನಮ್ಮ ಬೈಕರ್ಸ್ ಇರಲಿ, ಯಾರು ಟೂರಿಸ್ಟ್ ಇರಲಿ, ಸೀದಾ ಇವ್ರ ಹತ್ರ ಬರ್ತಾರೆ, ಯಾಕೆಂದರೆ ಅವ್ರಿಗೆ ಕೂಡ ಕನ್ನಡ ಗೊತ್ತು. ಸೊ ಇಲ್ಲಿ ಬಂದ ತಕ್ಷಣ 4 ಬೈಕರ್ಸ್ ಅವರು ಕರ್ನಾಟಕದಿಂದ ಅಂತೆ, ಅವ್ರಿಗೆ ವಿಡಿಯೋ ನೋಡಿದ್ದಾರೆ ಅಂತೆ ನಮ್ಮದು ಮತ್ತು ಗ್ಲೋಬಲ್ ಕನ್ನಡಿಗ ಸರ್ದು. ಸೊ ಇಲ್ಲಿ ಬಂದ ತಕ್ಷಣ ಅವರು ಮೀಟ್ ಆಯಿತು. ಸೊ ಇಲ್ಲಿ ಲದಾಖಲ್ಲಿ ಈಗ ಎಲ್ಲಿಂದ ಕನ್ನಡ ಜನಗಳು ಬಂದರೆ ಎಲ್ಲರೂ ಹೇಳ್ತಾರೆ ನಾನು ನಿಮ್ಮ ನೋಡಿದ್ದೀನಿ ಅಂತ. ಸೊ ನೀವು ಎಲ್ಲ ಫಾಲೋವರ್, ಸಬ್ಸ್ಕ್ರೈಬರ್, ನಿಮ್ಮ ಸಪೋರ್ಟಿಂದ ಈಗ ಸ್ವಲ್ಪ ನಾನು ಫೇಮಸ್ ಆಗ್ತಾ ಇದ್ದೀನಿ. ಈಗ ತೋರಿಸ್ತೀನಿ. ಅವರು ನೋಡಿ ನಮ್ಮ ಕರ್ನಾಟಕದ್ದು ಬೈಕ್ KA ಸೂಪರ್ ಸರ್, ಅಲ್ಲ ಎಲ್ಲ ಕೆ. ಸೊ ನಮಸ್ಕಾರ. ಸೊ ಎಂಜಾಯ್ ಮಾಡಿದ್ದೀರಾ ಸರ್? ಸೂಪರ್. ನೀವು ಎಲ್ಲ ಬೆಂಗಳೂರಿಂದ ಅಲ್ವಾ ಸರ್? ಬೆಂಗಳೂರಿಂದ. ಸೊ ಈಗ ನೆಕ್ಸ್ಟ್ ಅವರು ಪೆಂಗೋಂಗ್ ಹೋಗ್ಬಿಟ್ಟು ಮತ್ತೆ ಉಮ್ಲಿಂಗ್ಲಾ ಕೂಡ ಅದು ಮಾಡಿಬಿಟ್ಟು ಹಾನ್ಲೆ ಮಾಡಿಬಿಟ್ಟು ಆಮೇಲೆ ವಾಪಸ್ ಮನಾಲಿ ಸೈಡ್. ಸೂಪರ್ ಸರ್, ತುಂಬ ಖುಷಿ ಆಯಿತು. ಇವರು 4 ಜನ 4 ಬೈಕ್ ಸರ್. ಸೂಪರ್ ಸರ್. ನಮ್ಮ ಜೊತೆ ತೆಗಿಯೋದ ಸರ್ ನೀವು? Okay sir, bye. All the best sir. Bye. Bye. Bye sir, bye. Bye sir. Bye sir, all the best. All the best sir. ನುಬ್ರಾಯಿಂದ ಪೆಂಗೋಂಗ್ ಹೋಗೋವಾಗ ನಿಮಗೆ ಪೆಟ್ರೋಲ್ ಇಲ್ಲೇ ಹಾಕಿಸ್ಬೇಕು, ಯಾಕಂದರೆ ಇಲ್ಲಿಂದ ಪೆಂಗೋಂಗ್ ಮಧ್ಯ ಪೆಟ್ರೋಲ್ ಪಂಪ್ ಸಿಗೋದೇ ಇಲ್ಲ. ಅದಕ್ಕೆ ಅವ್ರಿಗೆ ಅಷ್ಟು ನಾಲೆಜ್ ಇರಲಿಲ್ಲ. ಅದಕ್ಕೆ ನಾವು ಹೇಳಿದ್ದೀನಿ ಪೆಟ್ರೋಲ್ ಇಲ್ಲಿಂದ ಹಾಕ್ಸ್ಕೊಬಿಟ್ಟು ಹೋಗಬೇಕು ಅಂತ. ಮತ್ತು ನುಬ್ರಾಯಿಂದ ಪೆಂಗೋಂಗ್ ಹೋಗುವಾಗ ಒಂದೇ ಜಾಗ ಇದೆ ಮಧ್ಯ, ಒಂದೇ ಊರು. ಅದೇ ಊರು ಹೆಸರು ನನಗೆ ಮರ್ತೋಯ್ತು. ಸೊ ಅದೇ ಒನ್ ಗಂಟೆ ಇಲ್ಲಿಂದ ಡ್ರೈವ್ ಮಾಡಿಬಿಟ್ಟು ಆ ಊರಲ್ಲಿ ಸ್ಟೇ ಮಾಡಬೇಕು. ಇಲ್ಲಾಂದರೆ ಆ ಊರಾದಮೇಲೆ ಪೆಂಗೋಂಗ್ ತನಕ, ದುರ್ಬುಕ್ ತನಕ ಏನು ಸಿಗಲ್ಲ. ಅದಕ್ಕೆ 1 ಅವರ್ ಅವರು ಡ್ರೈವ್ ಮಾಡಿಬಿಟ್ಟು ಅಲ್ಲಿ ಇವತ್ತು ರಾತ್ರಿ, ಯಾಕೆಂದರೆ ಈಗ ರಾತ್ರಿ ಆಯಿತು ಅಲ್ವಾ, ಸ್ಟೇ ಮಾಡಿಬಿಟ್ಟು ಮತ್ತೆ ನಾಳೆ ಬೆಳಗ್ಗೆ ಅಲ್ಲಿಂದ ಪೆಂಗೋಂಗ್ ಹೋಗಬೇಕು ಅಂತ ನಾವು ಹೇಳಿದ್ದೀನಿ. ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಇದೆ, ಆದರೆ ಎಕ್ಸಾಕ್ಟ್ ಅಷ್ಟು ಇಲ್ಲ. ಸೊ ಯಾಕೆಂದರೆ ಬೆಳಗ್ಗೆ ನುಬ್ರಾಯಿಂದ ಸ್ಟಾರ್ಟ್ ಮಾಡಿದ್ರೆ ಸರಿ ಆಗುತ್ತೆ. ಈಗ ಇವರು ರಾತ್ರಿ ಆಲ್ರೆಡಿ ಆಯಿತು. ನಾನು ಸ್ವಲ್ಪ ಲೇಟ್ ಯಾವಾಗಲೂ ಡ್ರೈವ್ ಮಾಡೋದು. ಅದೇ ಥರ ಇವರು ಆಲ್ರೆಡಿ ಸುಮಾರು ಜಾಗ ಸುತ್ತಾಡ್ಬಿಟ್ಟು ಈಗ ಇಲ್ಲಿ ಬಂದಿದ್ದಾರೆ. ಸೊ ತುಂಬ ಖುಷಿ ಆಯಿತು ನನಗೆ, ಅವ್ರಿಗೆ ಕೂಡ ಆಯಿತು ಅಂತೆ. ಯಾರು ಕನ್ನಡಿಗ ಬೈಕರ್ ಇರಲಿ, ಯಾರು ಇರಲಿ, ನೋಡಿದ್ರೆ ತಕ್ಷಣ ಇರ್ತಾರೆ ವಿಡಿಯೋ ಅಲ್ಲಿ ನೋಡಿದ್ದೀರಿ ಅಂತ. ಸೊ ನೀವು ಎಲ್ಲರದ್ದು ಸಪೋರ್ಟಿಂದ ಇದು ಎಲ್ಲ, ಸ್ಪೆಷಲಿ ಲದ್ದಾಖ್ ಬಂದರೆ ನನ್ನ ವಿಡಿಯೋ ಸುಮಾರು ಜನ ನೋಡ್ತಾರೆ. ಅದಕ್ಕೆ ತುಂಬ ಥ್ಯಾಂಕ್ಸ್. ಈಗ ನಾನು ಕೂಡ ಲೇಟ್ ಆಯಿತು. ಇಲ್ಲಿಂದ 2 ಗಂಟೆ ನನ್ನ ಹೆಂಡತಿ ಮನೆಯಲ್ಲಿ ಹೋಗೋಕ್ಕೆ. ಆದರೆ ನಾನು 2 ಗಂಟೆ ಇಲ್ಲ ಹೇಳಿದ್ರೆ 4 ಗಂಟೆ ಆಗುತ್ತೆ. ಯಾಕೆಂದರೆ ನಾನು
ಮಧ್ಯೆ ಸ್ಟಾಪ್ ಮಾಡಿಬಿಟ್ಟು ಜನಗಳ ಜೊತೆ ಮಾತಾಡ್ಬಿಟ್ಟು ಟೀ ಕುಡ್ಕೊಂಡು ಆರಾಮಾಗಿ ಹೋಗೋದು. ಫಾಸ್ಟಾಗಿ ಹೋದರೆ ಬೇಗ, ಆದರೆ ನಾನು ಎಲ್ಲರಿಗೆ ಹೇಳ್ತೀನಿ ಆರಾಮಾಗಿ ಡ್ರೈವ್ ಮಾಡಿ, ಏನು ತೊಂದರೆ ಆಗಲ್ಲ. ಸ್ವಲ್ಪ ಲೇಟ್ ರೀಚ್ ಆಗುತ್ತೆ, ಆದರೆ ನಾವು ರೀಚ್ ಆಗುತ್ತೆ. ಸೊ ಅದಕ್ಕೆ ಸೇಫ್ ಡ್ರೈವ್ ಮಾಡಬೇಕು, ನಿಧಾನಾಗಿ ಮಾಡಬೇಕು. ನೋಡಿ ಬ್ಯಾಕ್ ಗ್ರೌಂಡ್ ವ್ಯೂ ನೋಡಿ. ಸೊ ಅದಕ್ಕೆ ನಾವು ಹೇಳ್ತಾ ಇದ್ದೀನಿ ಲದ್ದಾಖ್ ನೀವು ಯಾಕೆ ಬರಬೇಕು ಅಂತ. ನೋಡಿ